ನಾನು ಇವತ್ತು ಈ ಬಿಸಿಲಿಗೆ ಒಳ್ಳೆ ತಂಪಾದ ಬೇಲ್ದಣ್ಣಿಂದು ಪಾನಕನ ಮಾಡ್ತಾ ಇದ್ದೀನಿ. ಈ ಥರ ಪಾನಕನ ಮಾಡ್ಕೊಂಡು ಕುಡಿದ್ರೆ ಈ ಬೇಸಿಗೆಗಂತೂ ಎಲ್ಲರೂ ಕೂಡ ಒಂದೊಂದು ಗ್ಲಾಸ್ ಕುಡಿಯೋರು 2 ಗ್ಲಾಸ್ ಪಾನಕನ ಕುಡಿತಾರೆ. ಅಂದರೆ ನೀವು ಇದು ಕರ್ಬೂಜ ಹಣ್ಣಿಂದು ಪಾನಕಕ್ಕಿಂತನೂ ಈ ಥರ ಬೇಲ್ದಣ್ಣಿನ ಪಾನಕ ಅಂತೂ ಸೂಪರ್ ಆಗಿರುತ್ತೆ. ಟೇಸ್ಟ್ ಮಾತ್ರ ನೋಡಿ. ನಾನಿವಾಗ ಬೇಲ್ದಣ್ಣಿಂದು ಪಾನಕನ ಮಾಡ್ತಾ ಇದ್ದೀನಿ ನೋಡಿ. ಫಸ್ಟು ಅದನ್ನು ಕುಟ್ಟಿ ತಗೋತೀನಿ. ಇಲ್ಲಿ ಶೆಲ್ಫಿನ ಮೇಲೆ ಕುಟ್ಟಲ್ಲ, ಕೆಳಗಡೆ ಇಟ್ಕೊಂಡು ಕುಟ್ಟಿ ತೋರಿಸ್ತೀನಿ ನೋಡಿ. ಬೆಲ್ಲನ ಇಷ್ಟು ತೊಗೊಂಡು ಇಟ್ಕೊಂಡಿದ್ದೀನಿ. ಅಂದರೆ ಇದನ್ನು ಒಡ್ಕೊಂಡು ತೊಗೊಂಡು ಬರ್ತೀನಿ. ಬೇಲ್ದಣ್ಣು ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ತಾ ಇದ್ರಲ್ಲ. ನಮಗೂ ಅಂದರೆ ಈ ಥರ ಬೇಲ್ದಣ್ಣಿನ ಪಾನಕ ಅಂತಂದರೆ ನಮಗಂತೂ ತುಂಬ ಇಷ್ಟ. ನೋಡ್ತಾ ಇದ್ದೀರಲ್ಲ, ಅಂದರೆ ನನಗೂ ಯಾವ ರೀತಿ ಮಾಡ್ತೀನಿ ಅಂತೇಳಿ ತೋರಿಸ್ತೀನಿ ಬನ್ನಿ. ನಾನು ಮಾಡೋದು ಈ ರೀತಿ. ಇನ್ನೇನಿಲ್ಲ, ಬೇಲ್ದಣ್ಣಿನ ಪಾನಕ ಮಾಡೋದೇನಂತ ರಿಸ್ಕು ಇಲ್ಲ, ಕಷ್ಟನೂ ಇಲ್ಲ, ಏನಿಲ್ಲ. ಬರೀ ಸುಮ್ಮನೆ ಸ್ವಲ್ಪ ಈ ಬೇಲ್ದಣ್ಣಿಂದು ಇದೆಲ್ಲ ಬರುತ್ತಲ್ಲ, ಸ್ವಲ್ಪ ಇನ್ನೊಂದು ದಿನ ಬೇಗ ನಾನು ಕುಟ್ಕೊಳ್ಬೇಕಿತ್ತು ಅನ್ಸುತ್ತೆ. ಅದು ಸ್ವಲ್ಪ ಡ್ರೈ ಥರ ಅನ್ನಿಸ್ತು. ಹಾಗಾಗಿ ಸ್ವಲ್ಪ ನಾನು ನೀರು ಹಾಕಿ ನೆನೆ ಹಾಕಿ ಇಟ್ಟಿರ್ತೀನಿ. ಅದಾದಮೇಲೆ ನಾನೊಂದು ಜಾರನ್ನ ತೊಗೊಂಡು ಒಂದು ಸ್ವಲ್ಪ ಗ್ರೈಂಡ್ ಮಾಡಿಬಿಡ್ತೀನಿ. ಅದು ಬೇಗ ಅಂದರೆ ಎಲ್ಲ ಒಬ್ಬೊಬ್ಬರು ಕೈಯಲ್ಲಿ ಕ್ಯೂಚಿ ತೆಗಿತಾರೆ. ನಾನು ಹಂಗೇನು ಮಾಡೋಕ್ಕೆ ಹೋಗಲಿಲ್ಲ. ನಾನು ಗ್ರೈಂಡ್ ಮಾಡಿಬಿಟ್ಟು ಮತ್ತೆ ಸೋಸ್ಕೊಂಡ್ಬಿಡ್ತೀನಿ. ಇದಕ್ಕೆ ಕುಟ್ಟಿ ಬೆಲ್ಲ ತೋರಿಸೋದ್ನಲ್ಲ, ಅಷ್ಟು ಬೆಲ್ಲನೂ ಕೂಡ ಕುಟ್ಬಿಟ್ಟು ತೋರಿಸ್ತೀನಿ. ಗ್ರೈಂಡ್ ಮಾಡಿನೂ ಕೂಡ ಇದರಲ್ಲಿ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಇದರಲ್ಲೇ ಒಂದೇ ಸಲ ಈ ಬೆಲ್ಲನೂ ಕೂಡ ಕುಟ್ಟಿ ಸೇರಿಸ್ಕೊಂಡಿದ್ದೀನಿ. ಎಲ್ಲ ಬೆಲ್ಲ ಕೂಡ ಕರೆಕ್ಟಾಗಿ ನೀಟಾಗಿ ಕರ್ಕೊಳ್ಬೇಕು. ಕರಗಿದಾದ್ಮೇಲೆ ನಾನು ಒಂದು ಜಾಲರಿನ ತೊಗೊಂಡ್ಬಿಟ್ಟು ಎಲ್ಲ ಸೋಸ್ಕೊಳ್ತೀನಿ. ನೀಟಾಗಿ ಸೋಸ್ಕೊಂಡ್ಬಿಟ್ರೆ ಸಾಕಾಗ್ಬಿಡುತ್ತೆ. ಒಬ್ಬೊಬ್ಬರು ಸೋಸೋದಿಲ್ಲ, ಹಿಂಗೇನೆ ಮಾಮೂಲಿ ಹಿಂಗೆ ರುಬ್ಬಿದಾದ್ಮೇಲೆ ಏಲಕ್ಕಿನೂ ಕೂಡ ಕುಟ್ಟಿ ಸೇರಿಸ್ಕೊಂಡಿದ್ದೀನಿ ನೋಡಿ. ಏಲಕ್ಕಿ ಕುಟ್ಬಿಟ್ಟು ಸಿಪ್ಪೆ ಹಾಕೊಳ್ದಿರ ಮತ್ತೆ ಹಾಗೆ ಒಂದು ಮಾಮೂಲಿ ಏಲಕ್ಕಿ ಪುಡಿನ ಹಾಕೊಂಡ್ಬಿಟ್ಟು ಕುಡ್ಕೊಂಡ್ರೆ ಆಗೋಗ್ಬಿಡುತ್ತೆ. ಬೆಲ್ಲ ಎಲ್ಲ ನೀಟಾಗಿ ಕರಗಿದ್ಮೇಲೆ ಏನು ಏಲಕ್ಕಿ ಎಲ್ಲ ಏನೋ ಮಾಮೂಲಿ ಇದನ್ನೆಲ್ಲ ಸೋಸಲೇಬೇಕು ಅಂತಲೂ ಏನು ಇಲ್ಲವೇ ಇಲ್ಲ. ಕೆಲವೊಬ್ಬೊಬ್ರು ಸೋಸೋದೇ ಇಲ್ಲ, ಹಂಗೆ ಕುಡಿತಾರೆ, ಅದನ್ನ ಒಳ್ಳೇದು. ಒಬ್ಬೊಬ್ರು ಸೋಸ್ಕೊಂಡು ಕುಡಿಯೋದೇ ಇಷ್ಟ ಒಬ್ಬೊಬ್ಬರಿಗೆ. ನಾನು ಅದಕ್ಕೆ ಒಂದೊಂದ್ಸಲ ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ, ಒಬ್ಬೊಬ್ಬರಿಗೆ ಸೋಸಿದ್ರೇ ಇಷ್ಟ ಆಗೋದು. ಇಲ್ಲ ಅಂತಂದರೆ ಒಬ್ಬೊಬ್ರಿಗೆ ಸೋಸಲಿಲ್ಲ ಅಂತಂದ್ರೆ ಇಷ್ಟ ಆಗಲ್ಲ. ಹಾಗಾಗಿ ನಾನು ಸೋಸ್ಕೋತಾ ಇದ್ದೀನಿ. ನಾನು ಸ್ವಲ್ಪ ನೀರನ್ನ ಫಸ್ಟ್ ಕಡಿಮೆ ಹಾಕಿದ್ದೆ, ಯಾಕಂದರೆ ಸೋಸೋವಾಗೆಲ್ಲ ಅದರಲ್ಲಿರೋ ಬೇಲ್ದಣ್ಣಿಂದ ಅಂಶ ಎಲ್ಲ ತೆಕ್ಕೊಳ್ಬೋದಲ್ಲ ಅಂತ ಹೇಳಿಬಿಟ್ಟು ತೆಗಿಯುವಾಗ ಹಿಂಗೆ ಸೋಸ್ಕೊಂಡು ಈ ಥರ ಪ್ರೆಸ್ ಮಾಡಿ ಅದರಲ್ಲಿರೋ ಅಂಶ ಆ ಥರ ಎಲ್ಲ ಕಡ್ಡಿ ಥರ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಹೊಟ್ಟೆಲ್ಲ ತೆಗೆದಾಕ್ತೀನಿ. ಹಂಗೆ ನೀರು ಹಾಕಿ ಎಲ್ಲ ತೆಗೆದು ನೀಟಾಗಿ ಎಲ್ಲ ತೆಗೆದ್ಬಿಟ್ಟು ನೀಟಾಗಿ ಲಾಸ್ಟ್ ಬರುತ್ತಲ್ಲ ಅಲ್ಲಿವರೆಗೂ ಸೋಸ್ಕೊಳ್ತೀನಿ. ಸ್ವಲ್ಪನೇ ನೀರು ಹಾಕ್ಕೊಳ್ಬೇಕು, ಜಾಸ್ತಿ ಹಾಕ್ಕೊಳ್ಬಾರ್ದು. ಅಂದರೆ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಪ್ಪ, ಅಷ್ಟು ಚೆನ್ನಾಗಿತ್ತು ಬೇಲ್ದಣ್ಣಿನ ಪಾನಕ ಅಂತೂ. ಹಂಗೆ ನೋಡಿ ಇದೆಲ್ಲ ಸೋಸ್ಕೊಂಡು ತೊಗೊಂಡಿದ್ದೀನಿ. ಎಷ್ಟು ಚೆನ್ನಾಗಿದೆ ನೋಡಿ. ಮಕ್ಕಳೆಲ್ಲ ಮನೆಯಲ್ಲಿದ್ದರು, ಬೇಸಿಗೆ ಅಲ್ವಾ, ಮನೆಯಲ್ಲಿ ಆಟ ಆಡ್ತಾ ಇರ್ತಾರಲ್ಲ, ಅವಾಗ ಈ ಥರ ಪಾನಕನ ಮಾಡಿಕೊಟ್ರೆ ಇಷ್ಟಪಟ್ಟು ಕುಡಿತಾರೆ. ಇವಾಗ ನೋಡಿ ನಾನು ಇದಕ್ಕೆ ಗ್ಲಾಸ್ ಎಲ್ಲ ಇಟ್ಕೊಂಡು ಗ್ಲಾಸಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟೊಂದು ಜನಕ್ಕೆ ಇಷ್ಟ, ಒಬ್ಬೊಬ್ರಿಗೆ ಬೇಲ್ದಣ್ಣಿಂದ ಇಷ್ಟ ಆಗಲ್ಲ, ಎಲ್ಲರಿಗೂ ಇಷ್ಟ ಆಗಬೇಕು ಅಂತನೇನಿಲ್ಲ. ನಮಗಂತೂ ತುಂಬ ಇಷ್ಟ. ಅದಕ್ಕೆ ನಾನೊಂದು ಸಲ ಬೇಲ್ದಣ್ಣಿನ ಪಾನಕನ ಮಾಡಿದೆ, ಅದಕ್ಕೆ ಅದನ್ನೇ ತೋರಿಸ್ತಾ ಇದ್ದೀನಿ. ಹಂಗೆ ರತ್ನ ಚಾನಲ್ನ ಯಾರೆಲ್ಲ ಹಂಗೆ ನೋಡ್ತಾ ಇದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೊನೆ ತನಕ ವಿಡಿಯೋ ನೋಡಿ ಹಂಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ನೋಡ್ತಾ ಇದ್ರಲ್ಲ, ಹೀಗೆ ಪಾನಕ ಎಲ್ಲ ಗ್ಲಾಸಲ್ಲಿ ಹಾಕ್ಕೊತಾ ಇದ್ದೀನಿ. ನೋಡ್ತಾ ಇದ್ರೇ ಕುಡಿಬೇಕು ಅನಿಸುತ್ತೆ. ಒಳ್ಳೆ ಒಂದೊಂದು ಐಸ್ ಕ್ಯೂಬ್ ಹಾಕ್ಕೊಂಡು ಕುಡಿತಾ ಇದ್ರೆ ಒಳ್ಳೆ ತಂಪಾಗಿರುತ್ತೆ, ಮಾತ್ರ ತುಂಬ ಚೆನ್ನಾಗಿರುತ್ತೆ. ಅಂದರೆ ಐಸ್ ಕ್ಯೂಬ್ ಏನು ಹಾಕ್ಕೊಂಡ್ಲೇಬೇಕು ಅಂತ ಏನಿಲ್ಲ, ಹಾಕ್ಕೊಳ್ತೀರಾನೆ ಹಾಗೆ ಕೂಡ ಕುಡ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ಸೂಪರ್ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದೀರಲ್ಲ ಹೇಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವೆಲ್ಲ ಕುಡಿದ್ಬಿಟ್ರೆ ಅಂತ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಸಕ್ಕತ್ತಾಗಿತ್ತು. ನೀವು ಒಂದ್ಸಲ ಈ ರೀತಿಯಾಗಿ ಮಾಡ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹಂಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.